ಇನ್ನು ಇಲ್ಲಿ ನಾವು ಎರಡನೇ ಪದಗಳನ್ನು ಏನು ಬಳಸ್ತೀವಿ ಅಂದರೆ ಕನ್ಸೈನಿ. ಕನ್ಸೈನಿ ಅಂದರೆ ಯಾರಪ್ಪ ಅಂದ್ರೆ ದ ಕನ್ಸೈನಿ ಈಸ್ ಎ ಪರ್ಸನ್ ಹೂ ರಿಸೀವ್ಸ್ ದ ಗೂಡ್ಸ್ ಫ್ರಾಮ್ ಕನ್ಸೈನರ್. ಕನ್ಸೈನರಿಂದ ವಸ್ತುಗಳನ್ನು ಪಡೆದುಕೊಳ್ಳುವವನಿಗೆ ಕನ್ಸೈನಿ ಅಂತ ಕರೀತಾರೆ. ಕನ್ಸೈನಿ ಏನು ಮಾಡ್ಬೇಕಂದ್ರೆ ಟು ಬಿ ಸೋಲ್ಡ್ ಆನ್ ಕಮಿಷನ್ ಬೇಸಿಸ್. ಮಾರಾಟ ಮಾಡಿದ್ದಕ್ಕೆ ಅವ್ನಿಗೆ ಏನು ಸಿಗ್ತದೆ, ಸಮ್ ಪರ್ಸೆಂಟೇಜ್ ಆಫ್ ಕಮಿಷನ್ ಸಿಗ್ತದೆ ಆನ್ ಬಿಹಾಫ್ ಆಫ್ ಆ್ಯಂಡ್ ಎಟ್ ದ ರಿಸ್ಕ್ ಆಫ್ ದ ಕನ್ಸೈನರ್. ಯಾವಾಗಲೂ ಕನ್ಸೈನಿ ತನ್ನ ಹೆಸರನ್ನಾಗ ಮಾರಾಟ ಮಾಡೋದಿಲ್ಲ, ವಸ್ತುಗಳನ್ನು ಕನ್ಸೈನರ್ ಹೆಸರನ್ನಾಗ ಮಾರಾಟ ಮಾಡಬೇಕು. ಮತ್ತು ಅವನ ಗಂಡಾಂತರ ಅವನ ಏನಂದರೆ ಅಂದರೆ ಅಕಸ್ಮಾತ್ ಏನಾದ್ರು ಲಾಸ್ ಆದ್ರೆ ಯಾರು ಜವಾಬ್ದಾರ ಅಂದ್ರೆ ಕನ್ಸೈನರ್ ಜವಾಬ್ದಾರ ಆಗ್ತಾನೆ. ಅವನ ಹೆಸರಿನಾಗ ಅಂದರೆ ಕನ್ಸೈನರ್ ಹೆಸರಿನಾಗ ಕನ್ಸೈನರ್ ಜವಾಬ್ದಾರಿ ಮ್ಯಾಗ ಮಾರಾಟ ಮಾಡ್ತಾನೆ. ಮಾರಾಟ ಮಾಡಿದ್ದಕ್ಕೆ ಇವ್ನಿಗೆ ಏನು ಸಿಗ್ತೈತಪ್ಪ ಅಂದರೆ ಕಮಿಷನ್ ಸಿಗ್ತದೆ. ಸೊ ಅಂಥ ವ್ಯಕ್ತಿಗೆ ನಾವು ಕನ್ಸೈನಿ ಅಂತ ಕರಿಬೇಕು. ನೀವು ಏನು ಬಿಡ್ಬೇಕಂದ್ರೆ ಇಲ್ಲಿ ಕನ್ಸೈನಿ ಈಸ್ ಎ ಪರ್ಸನ್ ಹೂ ರಿಸೀವ್ ದ ಗೂಡ್ಸ್ ಫ್ರಾಮ್ ಕನ್ಸೈನರ್. ಇಷ್ಟು ಬರೋದ್ರೆ ಸಾಕು. ನೀವು ಕನ್ಸೈನಿ ಅಂದರೆ ಯಾರಂದ್ರೆ ಮತ್ತೊಂದು ಎಕ್ಸಾಂಪಲ್ ಕೊಡಬೇಕು ಒಂದು ಪ್ಲೇಸಿಂದ ಇನ್ನೊಂದು. ಸಪೋಸ್ ನಾವೊಂದು ಎಕ್ಸಾಂಪಲ್ ನಂತರ ನಾನು ನಿಮಗೆ ಅದ್ರ ಬಗ್ಗೆ ಒಂದು ಹಾಳೆ ಒಳಗೆ ಬರೋದು ನಿಮಗೆ ಹೇಳ್ತೇನೆ. ಕನ್ಸೈನ್ಮೆಂಟ್ ಔಟ್ವರ್ಡ್ ಅಂದ್ರೆ ಏನು? ಔಟ್ವರ್ಡ್ ಅಂದರೆ ಹೊರಗೆ ಹೋಗೋದು ವಸ್ತುಗಳು. ದ ಪ್ರೊಸೆಸ್ ಆಫ್ ದ ಗೂಡ್ಸ್ ಸೆಂಟ್ ಬೈ ಕನ್ಸೈನರ್ ಟು ದಿ ಕನ್ಸೈನಿ. ಕನ್ಸೈನರ್ ವಸ್ತುಗಳನ್ನು ಕನ್ಸೈನಿ ಕಳಿಸಿರ್ತಾನಲ್ಲ, ಅವಾಗ ಅದು ವಸ್ತುಗಳಿಗೆ ಏನಂತಿರಬೇಕು, ಈಸ್ ಕಾಲ್ಡ್ ಕನ್ಸೈನ್ಮೆಂಟ್ ಔಟ್ವರ್ಡ್. ಇನ್ನು ಇದ್ರಂಗೆ ಕನ್ಸೈನ್ಮೆಂಟ್ ಇನ್ವರ್ಡ್ ಅಂದ್ರೆ ಏನು? ದ ಪ್ರೊಸೆಸ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ. ಇಸ್ಕೊಳ್ಳೋ ಯಾರಂದರೆ ಕನ್ಸೈನಿ. ಅದಕ್ಕೆ ನಾವೇನು ಮಾಡ್ತೀವಿ, ಅಂಥ ವಸ್ತುಗಳಿಗೆ ವಿಚ್ ವರ್ ಸೆಂಟ್ ಬೈ ದ ಕನ್ಸೈನರ್ ಈಸ್ ಕಾಲ್ಡ್ ಕನ್ಸೈನ್ಮೆಂಟ್ ಇನ್ವರ್ಡ್. ಕನ್ಸೈನಿಗೆ ಕನ್ಸೈನ್ಮೆಂಟ್ ಇನ್ವರ್ಡ್ ಆದರೆ ಕನ್ಸೈನರ್ಗೆ ಕನ್ಸೈನ್ಮೆಂಟ್ ಔಟ್ವರ್ಡ್ ಆಗ್ತದೆ. ಇನ್ನು ಕಮಿಷನ್ ಬದಲು ಎಷ್ಟು ಪ್ರಕಾರ ಕಮಿಷನ್ ಅದಾವ ಅಂತಂದರೆ ಆರ್ಡಿನರಿ ಕಮಿಷನ್ ಇರ್ತದೆ, ಡೆಲಿಕೇಟೆಡ್ ಕಮಿಷನ್ ಇರ್ತದೆ, ಓವರ್ ರೈಡಿಂಗ್ ಕಮಿಷನ್ ಇರ್ತದೆ. ಸೊ ಕಮಿಷನ್ ಮೀನ್ಸ್ ಅಂದರೆ ಏನು? ಕಮಿಷನ್ ಮೀನ್ಸ್ ದ ರೆಮ್ಯುನರೇಷನ್ ಆರ್ ಕನ್ಸಿಡರೇಷನ್, ಸಂಭಾವನೆ ಇದು, ಆರ್ ರಿವಾರ್ಡ್ ಪೇಯಬಲ್ ಬೈ ದ ಕನ್ಸೈನರ್ ಟು ದಿ ಕನ್ಸೈನಿ ಫಾರ್ ಈಸ್ ವ್ಯಾಲ್ಯೂಯಬಲ್ ಸರ್ವಿಸಸ್. ಏನು ಸರ್ವಿಸ್ ಕೊಡ್ತಾನಪ್ಪ ಅಂತಂದ್ರೆ ಅವ ಕನ್ಸೈನರ್ ಪರವಾಗಿ ಕನ್ಸೈನಿ ಮಾರಾಟ ಮಾಡೋದಕ್ಕಾಗಿ ಅವ್ನಿಗೇನು ಸಿಗ್ತೈತೆ ಅಂತಂದರೆ ಕಮಿಷನ್ ಸಿಗ್ತದೆ. ಸೊ ಈ ಕಮಿಷನನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಅವನಿಗೆ ಕನ್ಸೈನಿಗೆ ಕೊಡಬೇಕು. ಇದು ಎದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾರೆ? ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಗ್ರಾಸ್ ಸೇಲ್ ಮೇಡ್ ಬೈ ದ ಕನ್ಸೈನಿ ಇನ್ ಸಮ್ ಪರ್ಸೆಂಟೇಜ್. ಅವರಿಬ್ಬರ ನಡುವೆ ಆಗಿರ್ತಕ್ಕಂಥ ಅಗ್ರಿಮೆಂಟ್ ಬಗ್ಗೆ ಕೆಲವೊಂದು ಪರ್ಸೆಂಟೇಜ್ ಮಾಡಿರ್ತಾರೆ. ಆ ನಿಗದಿಪಡಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ಮ್ಯಾಗೆ ಅವ್ನಿಗೆ ಏನು ಮಾಡ್ತಾರೆ ಅಂದರೆ ಒಟ್ಟು ಮಾರಾಟದ ಗ್ರಾಸ್ ಸೇಲ್ಸ್ ಅಂದರೆ ಒಟ್ಟು ಮಾರಾಟದ ಮೇಲೆ ಲೆಕ್ಕ ಮಾಡಿ ಅವಂಗೆ ಕಮಿಷನ್ ಕೊಡ್ತಾರೆ. ಸಮ್ಟೈಮ್ಸ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಇನ್ವಾಯ್ಸ್ ಪ್ರೈಸ್ ಆಫ್ ಗೂಡ್ಸ್ ಸೋಲ್ಡ್. ಇಲ್ಲ ಏನಿಲ್ಲ ಇನ್ವಾಯ್ಸ್ ಪ್ರೈಸ್ ಆಫ್ ದ ಗೂಡ್ಸ್ ಸೋಲ್ಡ್ ಅಂತಂದು ಬಂದಾಗ ಅವ್ರು ಹೆಂಗೆ ಕಂಡೀಷನ್ಸ್ ಹಾಕ್ಕೊಂಡಿರ್ತಾರೆ ಆ ರೀತಿ. ಆ್ಯಂಡ್ ಎಕ್ಸೆಸ್ ಪ್ರೈಸ್ ಓವರ್ ರಿಯಲೈಸ್ಡ್ ಓವರ್ ಆ್ಯಂಡ್ ಎಬೋವ್ ದಿ ಇನ್ವಾಯ್ಸ್ ಪ್ರೈಸ್. ಕೆಲವೊಂದು ಸಂದರ್ಭದಲ್ಲಿ ಏನಂತಂದ್ರೆ ನಾವು ಓವರ್ ರೈಡಿಂಗ್ ಕಮಿಷನ್ ಕರಿತೀವಲ್ಲ, ಆವಾಗ ಈ ಕಮಿಷನ್ಗಳು ಲೆಕ್ಕ ಮಾಡ್ತಾವೆ ಇನ್ ಸಮ್ ಪರ್ಸೆಂಟೇಜ್. ಸೊ ಎನಿ ಹ್ಯಾವ್ ಇಟ್ ಡಿಪೆಂಡ್ಸ್ ಅಪಾನ್ ದ ಅಗ್ರಿಮೆಂಟ್. ನೋಡಿರಿ ಇಲ್ಲಿ ಹೇಳ್ತೀನಿ, ಅಗ್ರಿಮೆಂಟ್ ಏನು ಕಮಿಷನ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತದೆ? ಅಗ್ರಿಮೆಂಟ್ ಮೇಡ್ ಬಿಟ್ವೀನ್ ಕನ್ಸೈನರ್ ಆ್ಯಂಡ್ ಕನ್ಸೈನಿ. ಇನ್ನು ಡೆಲ್ ಕ್ರೆಡಿಯರ್ ಕಮಿಷನ್ ಬಂದಾಗ ಇದು ಇಂಪಾರ್ಟೆಂಟ್. ಡೆಲ್ ಕ್ರೆಡಿ ಅಂದರೆ ಯಾವಾಗ ಕನ್ಸೈನಿ ಉದ್ರಿ ಮಾರಾಟ ಮಾಡಿರ್ತಾನೆ ಆವಾಗ ಉದ್ರಿ ಜವಾಬ್ದಾರಿ ಕನ್ಸೈನಿ ಬೇರ್ ಮಾಡಿದ್ರೆ ಮಾತ್ರ ಕನ್ಸೈನಿಗೆ ಈ ಕಮಿಷನ್ ಸಿಗ್ತದೆ. ನೋಡಿರಿ, ಇಟ್ ಈಸ್ ಎಕ್ಸ್ಟ್ರಾ ಕಮಿಷನ್ ಇನ್ ಎಡಿಷನ್ ಟು ಆರ್ಡಿನರಿ ಕಮಿಷನ್. ಯೂಸ್ವಲ್ ಕಮಿಷನ್ ಜೊತೆಗೆ ಇದನ್ನು ಕೊಡ್ತಿದ್ರಂದ್ರೆ ಯಾರು ಕನ್ಸೈನಿ ಈಸ್ ಪೇಯಬಲ್ ಬೈ ದ ಕನ್ಸೈನರ್ ಟು ದಿ ಕನ್ಸೈನಿ ಫಾರ್, ಇದು ಇಂಪಾರ್ಟೆಂಟ್, ಫಾರ್ ಟೇಕಿಂಗ್ ಓವರ್ ದ ರಿಸ್ಕ್ ಆಫ್ ಬ್ಯಾಡ್ ಡೆಟ್ಸ್. ಈ ಶಬ್ದ ನೀವು ಬರೀಲೇಬೇಕು. ಸೊ ಕನ್ಸೈನಿ ವೆನ್ he taking over the risk of bad debts, he gets extra commission. That commission is called del creditor commission. The question of this type of commission arises only when goods have been sold on credit basis. ಇದು ಯಾವಾಗ ಉದ್ಭವ ಆಗ್ತದೆ ಅಂತಂದರೆ ಕನ್ಸೈನಿ ಏನಂತಂದರೆ ಉದ್ರಿ ಮಾರಾಟ ಮಾಡಿದಾಗ ಇಂಥ ಕಮಿಷನ್ ನಮಗೆ ಉದ್ಭವ ಆಗ್ತದೆ. ಇನ್ನು ಓವರ್ ರೈಡಿಂಗ್ ಕಮಿಷನ್ ಬಂದಾಗ ಇಟ್ ಈಸ್ ಆಲ್ಸೋ ಎಕ್ಸ್ಟ್ರಾ ಕಮಿಷನ್ ಅಪಾರ್ಟ್ ಫ್ರಾಮ್ ದ ಎಬೋವ್ ಕಮಿಷನ್. ಅಂದರೆ ಆರ್ಡಿನರಿ ಕಮಿಷನ್ ಅಲ್ದ ಮತ್ತು ಡೆಲ್ ಕ್ರೆಡಿಯರ್ ಕಮಿಷನ್ ಅಲ್ದಾನೆ ಇದು ಎಕ್ಸ್ಟ್ರಾ ಕಮಿಷನ್ ಬರ್ತಿರ್ತದೆ. ಇದು ಎದಕ್ಕೆ ಬರ್ತದೆ ಅಂದರೆ ಪೇಯಬಲ್ ಬೈ ದ ಕನ್ಸೈನರ್ ಟು ದಿ ಕನ್ಸೈನಿ. ಯಾಕೆ ಕೊಡ್ತಾನಂದರೆ ದಿಸ್ ಟೈಪ್ ಆಫ್ ಕಮಿಷನ್ ಈಸ್ ಪೇಯಬಲ್ ಟು ದಿ ಕನ್ಸೈನಿ ಟು ಪುಷ್ ಅಪ್ ದ ನ್ಯೂ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್. ಹೊಸ ವಸ್ತುಗಳನ್ನು ಮಾರಾಟ ಮಾಡೋ ಸಲುವಾಗಿ ಇಂಥ ಕಮಿಷನನ್ನು ಕನ್ಸೈನಿ ಕೊಡ್ತಾನೆ. ನೋಡಿರಿ, ಇದು ಇಂಪಾರ್ಟೆಂಟ್, ಟು ಪುಷ್ ಅಪ್ ದ ನ್ಯೂ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್.